ತಮ್ಮ ಹೊಟ್ಟೆಪಾಡಿಗೋಸ್ಕರ ಕ್ಯಾಬ್ ಚಾಲಕರು ಕ್ಯಾಬ್ ಓಡಿಸುವಂತ ವೃತ್ತಿಯನ್ನ ಮಾಡ್ತಿರ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ನಡೆದಿದೆ. ಮೇಕ್ರಿ ಸರ್ಕಲ್ ಹತ್ರ ಹಲ್ಲೆ ಮಾಡಿ ಪ್ರಯಾಣಿಕ ಕಿರಿಕ್ ಮಾಡಿದ್ದಾನೆ. ಬಹಳಷ್ಟು ಜನ ಪ್ರಯಾಣಿಕರು ಕ್ಯಾಬ್ ಡ್ರೈವರ್ಗಳ ಮೇಲೆ ಈ ರೀತಿ ಕಿರಿಕ್ ಮಾಡಿ ಹಲ್ಲೆ ಮಾಡಿರುವಂತ ಘಟನೆಗಳನ್ನ ನಾವು ಗಮನಿಸಿದೀವಿ. ಇದು ಕೂಡ ಅಂಥದ್ದೇ ಒಂದು ಸ್ಟೋರಿ. ನಡು ರಸ್ತೆಯಲ್ಲಿ ಹುಚ್ಚಿನ ತರ ವರ್ತಿಸಿ ಪ್ರಯಾಣಿಕ ಹುಚ್ಚಾಟ ಮೆರೆದಿದ್ದಾನೆ. ಪ್ರಶ್ನೆ ಮಾಡಿದ ಪೊಲೀಸರ ಮೇಲೂ ಹಲ್ಲೆ ಮಾಡಿ ಕಿರಿಕ್ ಮಾಡಿದ್ದಾನೆ. ಕಾರಿನ ಮೇಲೆ ಹತ್ತಿ ಹುಚ್ಚಿನ ತರ ಆಕ್ಟ್ ಮಾಡ್ತಾ ಇದ್ದ ಸಂತೋಷ್ ಟ್ರಾಫಿಕ್ ನಲ್ಲೇ ಫುಲ್ ಜಗಳ ಮಾಡಿ ಪೊಲೀಸರು ಅವನನ್ನ ಹಿಡಿಯೋದಕ್ಕೆ ಸರ್ಕಸ್ ಮಾಡಬೇಕಾಯ್ತು. ನಿಜವಾಗ್ಲೂ ಅವನಿಗೆ ಮತಿಭ್ರಮಣೆ ಆಗಿದೆಯೋ ಅಥವಾ ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನೋಡಿ ಹೆಂಗ್ ಆಡ್ತಾ ಇದ್ದಾನೆ ಅಂತ ಹೇಳಿ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ನೋಡಿ, ಸಂತೋಷ್ ಏನು ಒಬ್ಬನೇ ಇರಲಿಲ್ಲ, ತನ್ನ ಕುಟುಂಬದ ಜೊತೆ ಬದ್ರಿನಾಥಕ್ಕೆ ಅಂತ ತೆರಳುತ್ತಾ ಇದ್ದ. ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದ. ಮೇಕ್ರಿ ಸರ್ಕಲ್ ಹತ್ರ ಬರ್ತಿದ್ದಂತೆ ಕಿರಿಕ್ ಮಾಡಕ್ ಶುರು ಮಾಡ್ತಾನೆ. ಬೇಗ ಹೋಗು ಅಂತ ಕ್ವಾಟ್ಲೆ ಕೊಡ್ತಾನೆ. ಡ್ರೈವರ್ಗೂ ಬೈತಾನೆ. ಟ್ರಾಫಿಕ್ ಇದೆ, ಕಾಣಿಸ್ತಾ ಇಲ್ವಾ, ನೋಡಲ್ವಾ ಸರ್ ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿದ ತಕ್ಷಣ ಕಿರಿಕ್ ಮಾಡಿ ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾನೆ. ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಸಂತೋಷ್. ಕೊನೆಗೆ ಕೈಕಾಲು ಕಟ್ಟಿ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು. ಬದ್ರಿನಾಥಕ್ಕೆ ತನ್ನ ಕುಟುಂಬದ ಜೊತೆ ಹೊರಟಿರ್ತಾನೆ. ಮೈಸೂರಿನಿಂದ ಬೆಂಗಳೂರಿಗೆ ಕ್ಯಾಬ್ ಬುಕ್ ಮಾಡಿರ್ತಾನೆ. ನೋಡಿ ಪೊಲೀಸರು ಯಾವ ರೀತಿ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿ. ಕೈಕಾಲು ಕಟ್ಟಿ ಎತ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗಿತ್ತು. ಇನ್ನು ಸೂಪರ್ ಮಾರ್ಕೆಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. 6 ತಿಂಗಳಿಂದ ಕೆಲಸ ಕಳ್ಕೊಂಡು ಮಾನಸಿಕ ಅಸ್ವಸ್ಥನಾಗಿದ್ದ. ನೋಡಿ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇನ್ನು ತನ್ನ ದಾಂಪತ್ಯ ಜೀವನದಲ್ಲೂ ಕೂಡ ಸಂತೋಷ ಸಮಸ್ಯೆ ಹೊಂದಿದ್ದ. ಕಿರಿಕ್ ಮಾಡಿ ಎಲ್ಲರ ಮೇಲೂ ಹಲ್ಲೆ ಮಾಡಿ ರಸ್ತೆಯಲ್ಲಿ ಹುಚ್ಚಾಟ ಮೆರೆದಿದ್ದ. ಕೈಕಾಲು ಕಟ್ಟಿ ಸದಾಶಿವನಗರ ಠಾಣೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈ ರೀತಿ ಹುಚ್ಚಾಟ ಆಡ್ತಿದ್ರೆ ಯಾರ ದಾಂಪತ್ಯ ಜೀವನ ತಾನೇ ಚೆನ್ನಾಗಿರುತ್ತೆ ಹೇಳಿ. ದಾಂಪತ್ಯ ಜೀವನದಲ್ಲೂ ಸಮಸ್ಯೆ ಹೊಂದಿದ್ದ. 6 ತಿಂಗಳ ಹಿಂದೆ ಕೆಲಸ ಕಳ್ಕೊಂಡು ಮಾನಸಿಕ ಅಸ್ವಸ್ಥನಾಗಿದ್ದ ಅನ್ನೋದು ತಿಳಿದು ಬಂದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಬಹುಶಃ ಅವನ ಜೊತೆಗೆ ಅವನ ತಾಯಿ ಇದ್ರು ಅಂತ ಅನ್ಸುತ್ತೆ. ಬದ್ರಿನಾಥಕ್ಕೆ ಹೋಗ್ತಾ ಇದ್ರು. ದಾರಿ ಮಧ್ಯದಲ್ಲಿ ಕಿರಿಕ್ ಮಾಡಿದಾನೆ. ಕೈಕಾಲು ಕಟ್ಟಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾನೆ ನೋಡಿ. ಕಷ್ಟ ಪಾಪ ಪೊಲೀಸರಿಗೂ ಇಂಥ ಸಂದರ್ಭಗಳನ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗು. ನಾವು ಅಂದ್ಬಿಡ್ತೀವಿ ಪೊಲೀಸರು ಹೆಂಗೆ ಈ ಥರ ಕೈಕಾಲು ಕಟ್ತಾರೆ, ಹೆಂಗೆ ಈ ಥರ ಕರ್ಕೊಂಡು ಹೋದ್ರು ಅಂತೆಲ್ಲ ಮಾತಾಡ್ತೀವಿ. ಆದರೆ ಪೊಲೀಸರಿಗೂ ಇಟ್ ಇಸ್ ವೆರಿ ಚಾಲೆಂಜಿಂಗ್. ನಿಜ ಗೊತ್ತಿಲ್ಲ ಅವ್ರಿಗೆ ಅವ್ನು ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋ ಅಥವಾ ಬೇಕು ಅಂತ ಈ ಥರ ಮಾಡ್ತಿದ್ದಾನೋ ಅಥವಾ ಯಾರು ಏನು ಎತ್ತ ಎಲ್ಲದ್ರ ಬಗ್ಗೆ ಪೊಲೀಸರು ತನಿಖೆ ಮುಖಾಂತರ ತಿಳ್ಕೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಅವನ್ನ ಹ್ಯಾಂಡ್ಲ್ ಮಾಡೋದು ಕೂಡ ಕಷ್ಟ ಆಗಿತ್ತು. ಹಾಗಾಗಿ ಕೈಕಾಲು ಕಟ್ಟಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಚಿತ್ರಾ, ಬೆಂಗಳೂರಲ್ಲಿ ಈ ಕ್ಯಾಬ್ ಡ್ರೈವರ್ಗಳ ಮೇಲೆ ಸಾಕಷ್ಟು ಜನ ಪ್ರಯಾಣಿಕರು ಹಲ್ಲೆ ಮಾಡಿರೋ ದೃಶ್ಯ, ನಿಂದನೆ ಮಾಡಿರೋ ದೃಶ್ಯಗಳನ್ನ ನೋಡಿದೀವಿ. ಅದು ಪೊಲೀಸ್ ಸ್ಟೇಷನ್ ಮೆಟ್ಲ ತನಕನೂ ಹೋಗಿದೆ. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟು. ಸಂತೋಷ್ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನ? ಏನಾಯ್ತು ಈ ಘಟನೆ ಸಂಬಂಧ ಹೇಳೋದಾದ್ರೆ ಸುಚಿತ್ರಾ? ಸಿಂಧೂರ, ಏನು ಸಂತೋಷ್ ಅನ್ನೋ ವ್ಯಕ್ತಿ ಮೈಸೂರು ಮೂಲದವನು. ಮೈಸೂರಿನಿಂದ ಅವನು ಬದ್ರಿನಾಥ್ಗೆ ಹೋಗ್ಬೇಕಾಗುತ್ತೆ. ಆದ್ರಿಂದಾಗಿ ಅವನು ಮೈಸೂರಿನಿಂದ ಬೆಂಗಳೂರಿನ ಏರ್ಪೋರ್ಟ್ ವರೆಗೂ ಕೂಡ ಕ್ಯಾಬ್ ಅನ್ನ ಬುಕ್ ಮಾಡ್ಕೊಳ್ತಾನೆ. ತನ್ನ ತಂದೆ ತಾಯಿ ಹಾಗೆ ಅವನು ಕೂಡ ಮೈಸೂರಿನಿಂದ ಏರ್ಪೋರ್ಟ್ಗೆ ಕ್ಯಾಬ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಆ ನಂತರದಲ್ಲಿ ಡ್ರೈವರ್ಗೆ ಹೇಳ್ತಾರೆ ಸ್ವಲ್ಪ ಬೇಗ ಹೋಗು ಅಂತ. ಡ್ರೈವರ್ ಹೇಳ್ತಾನೆ ತುಂಬಾ ಟ್ರಾಫಿಕ್ ಜಾಮ್ ಇದೆ ಸರ್, ಬೇಗ ಹೋಗೋದಕ್ಕಾಗಲ್ಲ ಅಂತ ಅವನು ಮಾತಾಡ್ತಾನೆ.
ಇದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಮೇಕ್ರಿ ಸರ್ಕಲ್ ಬಳಿ ಕ್ಯಾಬ್ನಿಂದ ಇಳಿದು ಕ್ಯಾಬ್ ಮೇಲೆ ಹತ್ತಿ ಒಂದಷ್ಟು ಕಿರಿಕನ್ನ ಮಾಡ್ತಾನೆ. ಅದಾದ ನಂತರದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಹಾಗೆ ಟ್ರಾಫಿಕ್ ಪೊಲೀಸರು ಅವನನ್ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಆತ ಇನ್ನಷ್ಟು ಗಲಭೆಯನ್ನ ಜಾಸ್ತಿ ಮಾಡ್ತಾನೆ, ಕಿರುಚಾಡುವಂಥದ್ದು, ಪೊಲೀಸರ ಮೇಲೇನೆ ಹಲ್ಲೆಯನ್ನ ಮಾಡುವಂಥದ್ದು, ಇಷ್ಟೆಲ್ಲ ಗಲಾಟೆಯನ್ನ ಮಾಡ್ತಾನೆ. ನಂತರದಲ್ಲಿ ಅವರ ತಂದೆ ತಾಯಿಗಳು ಕೂಡ ಇವನು ಮಾನಸಿಕ ಅಸ್ವಸ್ಥನಿದ್ದಾನೆ ಅಂತ ಹೇಳಿ ಆ ಮಗನನ್ನ ಕರೆದುಕೊಂಡು ಬರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಆತ ಅದಕ್ಕೂ ಕೂಡ ಬಗ್ಗೋದಿಲ್ಲ. ಈತ ಮೈಸೂರಿನ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. 6 ತಿಂಗಳಿಂದ ಈತನ ಕೆಲಸವನ್ನ ಕಳ್ಕೊಂಡಿರ್ತಾನೆ. ಫ್ಯಾಮಿಲಿಯಲ್ಲೂ ಕೂಡ ಒಂದಷ್ಟು ಕುಟುಂಬದ ಗಂದಲದಿಂದಾಗಿ ಕೂಡ ಮಾನಸಿಕ ಖಿನ್ನದಕ್ಕೆ ಒಳಗಾಗಿದ್ದ ಅಂತ ಹೇಳಿ ಅವರ ಪೋಷಕರು ಹೇಳುವಂತದ್ದು. ಸದ್ಯ ಅಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸರು ಸದಾಶಿವನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ನಂತರದಲ್ಲಿ 112 ನಲ್ಲಿ ಬಂದಂತಹ ಪೊಲೀಸರು ಇದೀಗ ಸದಾಶಿವನಗರ ಪೊಲೀಸ್ ಠಾಣೆಗೆ ಆತನನ್ನ ಕರೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ತಿಳಿದು ಬಂದಿದೆ. ಸದ್ಯ ಅವನ ಆರೋಗ್ಯದ ಒಂದು ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸದ್ಯ ವಿಚಾರಣೆಯನ್ನ ಇದೀಗ ಮುಂದುವರಿಸಿರುವಂತದ್ದು. ಆದ್ರೆ ಮೊನ್ನೆ ಅಷ್ಟೇನು ಕೂಡ ನೋಡಿದ್ವಿ, ಒಂದು ಕ್ಯಾಬ್ ಚಾಲಕನ ಮೇಲೆ ಒಬ್ಬ ಚಾಕು ಹಿಡಿದಿದ್ದ. ಇದೇ ರೀತಿ ಒಂದಷ್ಟು ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಸಿಂಧೂರ.